ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ, ಇವತ್ತಂತೂ ನಮಗೊಂಥರ ಫುಲ್ ಹ್ಯಾಪಿ ಮೂಮೆಂಟ್ ಅಂತಲೇ ಅನ್ಬೋದು. ನಮಗಂತೂ ಸಿಕ್ಕಾಪಟ್ಟೆ ಫುಲ್ ಖುಷಿಯಾಗೈತಿ. ಏನಕ್ಕಂತ ಹೇಳ್ತೀನಿ ಬರ್ರಿ. ನಾವು ನೋಡಿರಿ ಇವತ್ತು ನಮ್ಮ ಅಕ್ಕರ ಮನೆಗೆ ನಾ ಹೋಗಿದ್ನಲ್ರಿ, ಅಲ್ಲೇ ಪಡುಬಿದ್ರೆ ಬೀಚ್ ಐತಿ ಮುಲ್ಕಿ ಹತ್ರ. ನಾವು ಇವಾಗ ಬೀಚಿಗೆ ಬಂದೀವಿ, ಫ್ಯಾಮಿಲಿ ಸಮೇತ ಬಂದೀವಿ. ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಕತ್ತೈತಿ. ಯಾಕಂದ್ರೆ ನಾನಂತೂ ಸುಮಾರು ದಿನ ಆಯಿತು ಬೀಚ್ನಾಗ ಒಟ್ಟು ಆಟ ಆಡಿರಲಿಲ್ಲ. ಹಾಗಾಗಿ ನನಗೆ ಇವತ್ತು ಬೀಚಿಗೆ ಬಂದಿದ್ದಂತ ತುಂಬ ಖುಷಿ. ಅದ್ರಾಗಂತೂ ನನ್ನ ಹಸ್ಬೆಂಡ್ ಜೊತೆ ಬಂದದ್ದು ಇನ್ನೊಂದು ಖುಷಿ ನನಗೆ. ನಾವಂತೂ ಏನಿಲ್ಲರಿ, ಬೀಚ್ನಾಗ ಆಟ ಆಡೋಕ್ಕಂತಲೇ ಬಂದೀವಿ ನೀರಾಗ. ಅದಕ್ಕೆ ನಾವಂತೂ ಎಂಥದ್ದು ರೆಡಿ ಆಗಿಲ್ಲರಿ, ನಮ್ಮ ಮನೆಯಲ್ಲಿರೋ ಡ್ರೆಸ್ ಮೇಲೇ ಬಂದೀವಿ. ಯಾಕಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಹತ್ತಿರ ಐತಿ. ಹಾಗಾಗಿ ನಾವು ಏನಕ್ಕೆ ಹೊಸ ಡ್ರೆಸ್ ಹಾಕ್ಕೊಂಡು ಬರಬೇಕು ಅಂಥೇಳಿ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಬಟ್ಟೆ ಮೇಲೇ ಬಂದೀವಿ. ನಾವು ಬಂದಿರೋದೇ ಬೀಚ್ನಲ್ಲಿ ಆಟ ಆಡೋಕೆ. ನೋಡಿರಿ, ನಾವು ಇವಾಗ ಆಲ್ರೆಡಿ ಬೀಚಿಗೆ ಇಳಿದು ಫುಲ್ ಎಂಜಾಯ್ ಮಾಡಕತ್ತೀವಿ ಇಲ್ಲೆಲ್ಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ನಮ್ಮ ಅಕ್ಕನ ಮಗನ ಕರ್ಕೊಂಬಂದೀವ್ರಿ. ಅವನಂತೂ ಒಂದು ದಡಕ್ಕೆ ಕುಂದ್ರಿಸ್ಬಿಟ್ಟಿವಿ. ನೀ ಬರೋಂಗಿಲ್ಲ, ನೀ ಇಲ್ಲೇ ಕುಂತ ಆಡಂತ. ಪಾಪ ಅವನು ಒಬ್ಬನ ಉಸುಗ್ನಾಗ ಆಟ ಆಡಕತ್ತಾನ. ನಮ್ಮನ್ನು ನೋಡಿ ಬರ್ರಿ ಬರ್ರಿ ಅಂತ ಕರಿತಿದ್ದ. ನೀರೇನಾದರೂ ಜೋರು ಬಂದ್ರೆ ಅಯ್ಯೋ ದೇವ, ನಮಗಂತೂ ಫುಲ್ ಅಂದ್ರೆ ಫುಲ್ ಖುಷಿಯಾಗೈತಿ. ನಾವಂತೂ ಎಲ್ಲರೂ ಫುಲ್ ಎಂಜಾಯ್ ಮಾಡಕತ್ತೀವಿ. ನೋಡಿರಿ, 6 ಗಂಟೆ ಮೇಲಾಗೈತೆ, ಆದರೂ ಬಿಸಿಲು ನೋಡಿರಿ ಹೆಂಗೈತಿ. ಸಿಕ್ಕಾಪಟ್ಟೆ ಬಿಸಿಲೈತಿ ಮಂಗಳೂರಿನಾಗೂ. ಅದು ಬೀಚ್ ಹತ್ತೆ ಕದೀವಂದ್ರೆ ಇನ್ನೂ ಬಿಸಿಲಂತೂ ಸಿಕ್ಕಾಪಟ್ಟೆ ಹತ್ತತ್ರಿ. ಟೈಮ್ ಹತ್ತತ್ರ 6:30 ಆಗಕ್ಕೆ ಬಂದಿತ್ತು ರೀ. ಆದರೂ ಬಿಸಿಲೇನು ಕಡಿಮೆ ಆಗಿರಲಿಲ್ಲ. ಮಂಗಳೂರಿನಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವಂತೂ ಇನ್ನೂ ನೀರಾಗ ಆಟ ಆಡೋಕೆ ಹೋಗ್ತಿದ್ವಿ. ಆದ್ರೆ ನಮ್ಮ ಬ್ರದರ್ಸ್ ಸಾಕು ಬರ್ರಿ ಬರ್ರಿ ಅಂತ ಕರೆಯಕತ್ತಿದ್ರು. ಯಾಕಂದ್ರೆ ಕತ್ಲಾಗಕ್ಕೂ ಬಂದಿತ್ತು. ಹಾಗಾಗಿ ನಮಗಂತೂ ನೀರು ಬಿಟ್ಟು ಬರೋಕ್ಕಂತೂ ಸ್ವಲ್ಪನೂ ಮನಸ್ಸೇ ಇರಲಿಲ್ಲ. ನಮ್ಮ ಋತಿಕನ ನಾವು ಕರ್ಕೊಂಡು ಇನ್ನೊಂದು ಸ್ವಲ್ಪ ಆಟ ಆಡಿದ್ವಿ. ಯಾಕಂದ್ರೆ ಅವನು ನೀರಾಗ ಆಟ ಆಡಿದ್ದೇ ಇಲ್ಲ. ಯಾಕಂದ್ರೆ ಅವ್ನು ದೂರ ತನಕ ಇಟ್ಟಿದ್ವಿ, ಬೇಡ ಅಲೆಗಳು ತುಂಬ ಜಾಸ್ತಿ ಅದಾವಂತೇಳಿ. ಹಾಗಾಗಿ ಸ್ವಲ್ಪ ತುದಿ ಕರ್ಕೊಂಡು ಬಂದು ಅವನು ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಹೊಂಟಿವ್ರಿ. ನೋಡಿರಿ, ಇಲ್ಲೇ ಬೋಟ್ ಬರೋಕತ್ತೈತಿ, ಚೆನ್ನಾಗಿ ಕಾಣಿಸ್ತೈತಿ ನೋಡಿರಿ. ಎಷ್ಟು ಝೂಮ್ ಮಾಡಿ ತೆಗ್ದಾನ ಅದನ್ನು ನಮ್ಮ ಕಾರ್ತಿಕ್. ಹೆಂಗೈತೆ ನೋಡಿರಿ ಪಡುಬಿದ್ರೆ ಬೀಚ್ನಾಗ ಆಟ ಆಡಿ. ನಾವಂತೂ ಮಾವಿನಕಾಯಿ ತೊಗೊಂಡು ಬಂದಿದ್ವಿ. ಯಾಕಂದ್ರೆ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಹಂಗೆ ಅದಕ್ಕೆ ನಾವು ಮಾವಿನಕಾಯಿ ತಿನ್ಕೊಂಡು ಇವಾಗ ನೋಡಿರಿ ನಾವು ಮನೆಗೆ ಹೊಂಟಿವಿ. ಆಲ್ರೆಡಿ ಟೈಮ್ ಆಗೈತಿ. ಹಾಗಾಗಿ ನಾವು ಇವಾಗ ಎಲ್ಲರೂ ಮತ್ತೆ ಬೀಚ್ನಾಗ ಆಟ ಆಡಿಕೊಂಡು ಮನೆ ಕಡೆ ಹೊಂಟೀವ್ರಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಂತೂ ಪಡುಬಿದ್ರೆ ದೊಡ್ಡ ಟೋಲ್ಗೇಟ್ ಅಂತಲೇ ಅನ್ಬೋದು. ಸಿಕ್ಕಾಪಟ್ಟೆ ದೊಡ್ಡದೈತ್ರಿ. ಇದಕ್ಕಿಂತ ದೊಡ್ಡ ಟೋಲ್ಗೇಟ್ ಅದಾವು, ಆದರೆ ಪಡುಬಿದ್ರಾಗ ಈ ಥರ ಒಂದು ಟೋಲ್ಗೇಟ್ ಸಿಗ್ತೈತಿ. ಇಲ್ಲಿಗೆ ಈ ನನ್ನ ಲಾಗ್ನ ಎಂಡ್ ಮಾಡ್ತೀನಿ ರೀ. ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಪಡುಬಿದ್ರೆ ಬೀಚಿಗೆ ಬಂದಿರಂತ. ಇದು ಬಪ್ಪನಾಡು ದೇವಸ್ಥಾನ.